ಹೆಲೋ ಆಲ್. ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋ ಫ್ರೂಟ್ ಅಂತ ಅಂದ್ಬಿಟ್ಟು ಹೆಸರು ಕೇಳಿರ್ತೀರ ಅಲ್ವಾ? ಕೆಲವ್ರು ಕೇಳಿರ್ತಾರೆ, ಕೆಲವ್ರಿಗೆ ಗೊತ್ತೇ ಇರಲ್ಲ ಯಾವುದು ಅಂತ. ಇದಕ್ಕೆ ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಕೂಡ ಕರೀತಾರೆ. ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಡೈಜೆಸ್ಟ್ ಆಗೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ. ಮತ್ತು ಅಧಿಕ ರಕ್ತದೊತ್ತಡ ಇದ್ದರೆ ಅದನ್ನು ಕೂಡ ನಿಯಂತ್ರಣವಾಗುತ್ತೆ. ಗರ್ಭಿಣಿಯವರು ಅವರ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಈ ಹಣ್ಣು ತಿನ್ನೋದ್ರಿಂದ ಅದು ಕೂಡ ನಿಯಂತ್ರಣ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇದನ್ನು ನೀಟಾಗಿ ಒಳಗಿರೋದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಹಾಲು, ಸಕ್ಕರೆ ಮತ್ತು ಈ ಫ್ರೂಟನ್ನು ಹಾಕಿ ಸ್ವಲ್ಪ ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಫ್ರೀಝರಲ್ಲಿ ಬಿಟ್ಟು 15 to 20 ಮಿನಿಟ್ಸ್ ಬಿಟ್ಟು ಇದನ್ನು ತೆಗೆದು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕ್ರೀಮಿ ಆಗಿರುತ್ತೆ, ಐಸ್ ಕ್ರೀಮ್ ಥರನೂ ಇರುತ್ತೆ. ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ.